ಬಿಜೆಪಿಯಲ್ಲಿ ಬಣ ರಾಜಕೀಯ ಬಣ ಬಡಿದಾಟ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಡಿಯೂರಪ್ಪ ಮೊನ್ನೆ ತಾನೇ ಹೇಳಿದ್ರು ಹೈಕಮಾಂಡ್ ನಾಯಕರು ಸುಮ್ಮನೆ ಕೂತಿಲ್ಲ, ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ ಅಂತ. ಅಗೇನ್ ಮತ್ತೆ ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದಿದ್ದಾರೆ ರೆಬಲ್ಸ್ ಟೀಮ್ ನಾಯಕ BS ಯಡಿಯೂರಪ್ಪ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಪಕ್ಷ ಎಲ್ಲವನ್ನೂ ನೀಡಿದೆ, ಪಕ್ಷವನ್ನು ದಯವಿಟ್ಟು ಹಾಳು ಮಾಡಬೇಡಿ, ರಾಜಕಾರಣದಲ್ಲಿ ಕೊನೆ ಹಂತಕ್ಕೆ ಬಂದಿದ್ದೀರಿ, ವಿಜೇಂದ್ರ ಬೆನ್ ಹತ್ತಿ ನೀವು ಹಾಳಾಗ್ಬಿಡಿ, ನೀವು ಹಾಳಾಗಕ್ಕೆ ಹೋಗ್ಬೇಡಿ ಅಂತ ವಿಜೇಂದ್ರ ಅವರನ್ನು ಮಗನಾಗಿ ಪಕ್ಷದಲ್ಲಿ ನೋಡುವ ಅವಶ್ಯಕತೆ ಇಲ್ಲ. ಫೇಲ್ ಆಗಿರುವ ಅಧ್ಯಕ್ಷ ಅಂತ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಿ, ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಲಿಕ್ಕೆ ಸಹಕಾರ ಕೊಡಿ. ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಇಲ್ಲಿ ಫೇಲ್ಯೂರ್ ಮಾಡಲ್ಲ ಅಂತ, ಫೇಲ್ ಆಗಿದ್ದಾರೆ ಅಂತ. ರಾಜ್ಯಾಧ್ಯಕ್ಷರನ್ನು ಯಾರನ್ನು ಮಾಡಿದ್ರು ಕೂಡ ನಾವು ಸ್ವಾಗತ ಮಾಡ್ತೇವೆ, ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀರಿ ನೀವು, ವಿಜೇಂದ್ರ ಅವರನ್ನು ಭದ್ರಪಡಿಸಲಿಕ್ಕೆ ರಾಜ್ಯ ಪ್ರವಾಸ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ಮಾಡಿದ್ದಾರೆ. ವಿಜೇಂದ್ರವನ್ನು ತೆಗಿಬೇಕಂತ ಹೋರಾಟ ನಡೆದು ನಿಜ, ಸುಳ್ಳು ಹಾಕೋದು ಅದನ್ನು ಹೈಕಮಾಂಡ್ ನಿರ್ಣಯ ತಗೋತ ಅದ್ರ ಬಗ್ಗೆ ನಾವು ಬದ್ಧತೇವೆ. ತೆಗಿತಾರ ಬಿಡ್ತಾರೆ ಹೈಕಮಾಂಡ್ ಗೊತ್ತು. ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅದನ್ನು ಅವ್ರ ಬಗ್ಗೆ ಅಪಾರದ ಗೌರವ ಇದೆ. ಅವರು ರಾಜ್ಯ ಪ್ರವಾಸ ಮಾಡೋಕ್ಕೆ ಸ್ವಾಗತ. ಅವ್ರು ಯಾಕೆ ಸ್ವಾಗತ ಟೂರ್ ಮಾಡೋದು ಒಂದು ಮೊದಲು ಕ್ಲಿಯರ್ ಮಾಡೋಕೆ ಅವರು ಮಗನ ಭದ್ರ ಮಾಡಕ್ಕೆ ಆಡ್ತಾರೋ ಪಕ್ಷ ಭದ್ರ ಮಾಡೋಕೆ ಅವ್ರು ಕ್ಲಿಯರ್ ಮಾಡಬೇಕು. ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವರೇ, ನೀವು ಕೊನೆ ಹಂತದಲ್ಲಿ ಬಂದ್ರಿ, ಈಗ ವಯಸ್ಸಾಗಿದೆ, ಇನ್ನು ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ, ಪಕ್ಷನ ಬ್ಲ್ಯಾಕ್ ಮಾಡಬೇಡಿ, ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರ ಬಂದರೆ ನೀವು ಹಾಳಾಕ್ರಿ. ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ, ದಯವಿಟ್ಟು ಮಗನಾಗಿ ನೋಡಬೇಡ್ರಿ, ಒಬ್ಬ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ. ನಿಮ್ಮ ಕೊಡುಗೆ ಭಾಳ ಇದೆ, ಅಪಾರದ ಕೊಡುಗೆ ಇದೆ. ವಿಜೇಂದ್ರ ಬೆನ್ನತ್ತ ನೀವು ಹಾಳಾಕ್ರಿ. ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೀನಿ. ಅವ್ರು ಯಾರು ಬೇಕಾ ಮಾಡಲಿಲ್ಲ, ಯಾರು ಮಾಡಿ ಸ್ವಾಗತ ಇದೆ. ನಮಗೆ ಯಾರ ಹೆಸರು ಸ್ವಾಗತ ಮಾಡಿದೆ. ಯಡಿಯೂರಪ್ಪನು ಇನ್ನು ಮತ್ತೊಂದು ಸಲ ಹೇಳ್ತಾನಲ್ಲ, ರಾಜ್ ಟೂರ್ ಮಾಡೋಕೆ ನಾನು ಸ್ವಾಗತ ಇದೆ. ಮಗನ ಕುರ್ಚಿ ಬದ್ದು ಮಾಡೋಕೆ ಹೋದ್ರು, ಏನು ಬ್ಲ್ಯಾಕ್ ಮಾಡಿದ್ರು, ಏನು ಪಕ್ಷ ಸಂಘಟನೆ ಮಾಡೋದು ಕ್ಲಿಯರ್ ಮಾಡಿ ಆಡಬೇಕು. ಈ ಸಂದರ್ಭ ಮತ್ತೊಂದು ಸಲ ಮಾಡಿ ಮಾಡ್ತೀನಿ. ನೋಡಿ, ನಮ್ಮ ಉದ್ದೇಶ ವಿಜೇಂದ್ರವನ್ನು ತೆಗಿಬೇಕಂತ ಹೋರಾಟ ನಡೆದು ನಿಜ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಮೊನ್ನೆಷ್ಟೇ ಯಡಿಯೂರಪ್ಪನವರು ಹೇಳಿದರು ಹೈಕಮಾಂಡ್ ಸುಮ್ಮನೆ ಕೂತಿಲ್ಲ, ಸುಮ್ಮನೆ ಕೂತಿದೆ ಅಂತ ಹೇಳಿ ನೀವು ಭ್ರಮೇಲಿರಬೇಡಿ ಅಂತ ಹೇಳಿ ವಿರೋಧಿಗಳಿಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದರು. ಇದೀಗ ಅದೆಷ್ಟೇ ಎಚ್ಚರಿಕೆ ಸಂದೇಶಗಳನ್ನು ಯಡಿಯೂರಪ್ಪ ಕೊಡ್ತಾ ಇದ್ದರೂ ಕೂಡ ಹೈಕಮಾಂಡ್ ಎಲ್ಲಿಯೂ ಈ ಬಗ್ಗೆ ಮಾತನಾಡಿಲ್ಲ, ಯಾವುದೇ ಶಿಸ್ತು ಕ್ರಮಕ್ಕೆ ಮುಂದಾಗಿಲ್ಲ ಅನ್ನೋದು ಇದೀಗ ಮತ್ತೊಂದು ಮಾತು. ಅದೇ ರೀತಿಯ ಮಾತುಗಳು ರಮೇಶ್ ಜಾರಕಿಹೊಳಿಯ ಬಾಯಿಂದ ಬಂದಿದೆ. ಕೇವಲ ಇದು ರಮೇಶ್ ಜಾರಕಿಹೊಳಿ ಅಂತಲ್ಲ, ಬಂಡಾಯದ ನಾಯಕರ ಅನೇಕರು ಕೂಡ ಇದೇ ರೀತಿ ಮಾತನಾಡ್ತಾರೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಇದು ದಶರಥಿಗೆ ಬಿಜೆಪಿಯಲ್ಲಿ ಏನು ಆಂತರಿಕ ಕಲಹ ಏನಿದೆ, ಕಲಹ ಇನ್ನೂ ಕೂಡ ಶಮನಗೊಂಡಿಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ಮತ್ತೆ ಏನು ರಮೇಶ್ ಜಾರಕಿಹೊಳಿಗ ವಿಜೇಂದ್ರ ವಿರುದ್ಧ ಒಂದು ವಾಗ್ದಾಳಿ ನಡೆಸಿದ್ದಾರೆ. ಪ್ರಮುಖವಾಗಿ ನಾವು ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರ ನಾಯಕತ್ವ ಒಪ್ಪೋದಿಲ್ಲ, ನಮ್ಮ ಹೈಕಮಾಂಡ್ಗೆ ಸ್ಪಷ್ಟವಾದಂತ ಒಂದು ಒತ್ತಾಯ ಇದೆ. ಏನಂದ್ರೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಏನು ಬದಲಾವಣೆ ಮಾಡಬೇಕು, ಅವ್ರ ಜಾಗಕ್ಕೆ ಬೇರೆಯವರನ್ನ ನೇಮಕ ಮಾಡಬೇಕು ಅಂತ ನಮ್ದು ಒತ್ತಾಯ ಇದೆ ಅನ್ನೋ ಮಾತ್ರ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಏನು ಯಡಿಯೂರಪ್ಪನವರು ಈಗ ಮತ್ತೆ ಏನು ಪ್ರಮುಖವಾಗಿ ರಾಜ್ಯ ಪ್ರವಾಸ ಮಾಡ್ತಾ ಇದಾರೋ, ಈ ಒಂದು ರಾಜ್ಯ ಪ್ರವಾಸ ಪಕ್ಷ ಸಂಘಟನೆ ಮಾಡ್ತಾ ಇದಾರ ಅಥವಾ ಪುತ್ರನನ್ನ ಭದ್ರಗೊಳಿಸೋದಕ್ಕಾಗಿ ಮಾಡ್ತಾ ಇದಾರ ಅನ್ನುವಂಥ ವಿಚಾರವನ್ನ ಏನು ಯಡಿಯೂರಪ್ಪನವರು ಏನು ಬಹಿರಂಗಪಡಿಸಬೇಕು. ನನಗೆ ಯಡಿಯೂರಪ್ಪನವ್ರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಈಗ ಅವರು ರಾಜಕೀಯ ಸಂಧ್ಯಾ ಕಾಲದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಪಕ್ಷಕ್ಕಾಗಿ ಈ ಒಂದು ರಾಜ್ಯ ಪ್ರವಾಸ ಮಾಡ್ತಾ ಇದಾರ ಅಥವಾ ಪುತ್ರನಿಗಾಗಿ ಮಾಡ್ತಾ ಇದಾರ ಅನ್ನೋ ವಿಚಾರವನ್ನು ಕ್ಲಿಯರ್ ಮಾಡಬೇಕು ಅನ್ನೋ ಮಾತನ್ನ ಇಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಎಲ್ಲೊಂದ್ ಕಡೆ ಯಡಿಯೂರಪ್ಪನವ್ರ ರಾಜ್ಯ ಪ್ರವಾಸ ಇದು ಪರೋಕ್ಷವಾಗಿ ಪಕ್ಷಕ್ಕೆ ಬ್ಲ್ಯಾಕ್ ಮೇಲ್ ಮಾಡುವಂತ ಕೆಲಸ ಆಗ್ತಾ ಇದೆ ಅನ್ನುವಂತ ಒಂದು ಅನುಮಾನವನ್ನು ಕೂಡ ಇಲ್ಲಿ ರಮೇಶ್ ಜಾರಕಿಹೊಳಿ ಹೊರ ಹಾಕಿರ್ತಕ್ಕಂಥದ್ದು. ಪಕ್ಷ ಏನು ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಮ್ಮ ಒತ್ತಾಯ ಏನಿದೆ ವಿಜೇಂದ್ರ ಬದಲಾವಣೆ ಮಾಡ್ಬೇಕು ಅನ್ನೋಂತ ಒಂದು ಒತ್ತಾಯ ನಮ್ದಿದೆ, ಅದು ಪಕ್ಷಕ್ಕೆ ಬಿಟ್ಟಂತ ತೀರ್ಮಾನ ಅನ್ನೋಂಥ ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಹೇಳುವಂಥದ್ದು. ಎಲ್ಲೇ ಒಂದು ಕಡೆ ಬಿಜೆಪಿ ಆಂತರಿಕ ಕಲಹ ಏನಿದೆ, ಆಂತರಿಕ ಕಲಹ ಮುಂದುವರೆದಿದೆ ಅಂತ ಹೇಳ್ಬೋದು. ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಟೀಮ್ ಏನಿದೆ, ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಪಟ್ಟಣ ಕೆಳಗೆ ಇಳಿಸಬೇಕು ಅನ್ನೋ ಏನು ಹಠ ಇದೆ, ಹಠದಿಂದ ಹಿಂದೆ ಸರಿದಿಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಜೊತೆಗೆ ಈಗಾಗಲೇ 3 ಹಂತದ ವಕ್ಫ್ ಬೋರ್ಡ್ನ ಹೋರಾಟ ಮಾಡಿದಂತ ಏನು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ತಂಡ ಈಗ 4ನೇ ಹಂತದ ಹೋರಾಟ ಕೂಡ ನಾವು ಶೀಘ್ರದಲ್ಲೇ ಆರಂಭ ಮಾಡ್ತೇವೆ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ದಶರಥ್, ಎಸ್, ಥ್ಯಾಂಕ್ ಯು ಶ್ರೀಧರ್.
ನಮಗೆ ಯಾರ ಹೆಸರು ಸ್ವಾಗತ ಮಾಡಿದೆ. ಯಡಿಯೂರಪ್ಪನು ಮತ್ತೊಂದು ಸಲ ಹೇಳ್ತಾನಲ್ಲ, ರಾಜ್